fractions I will tell. A fraction means the part of a whole. The word whole means complete object. This is a whole biscuit. Is this is a whole biscuit? Hi Jivita. Hi Yashash. Hi Yasha. How are you? We are fine. What are you doing here? We are playing cricket. Do you like sports? Yes. Cricket is my favorite game. How often do you play? Cricket play with Okay. Who is your favorite player? My favorite player is Sachin. My favorite player is Virat Kohli. That's great. Come, let's have some food. You're vegetarian or non-vegetarian? I am vegetarian. But I am not vegetarian. I am non-vegetarian. What do you like to order? I want dosa. I want roti. I want fried rice. Waiter. Yes, you want one roti, one dosa, one plate fried rice. And compound words. Today I am explaining about song C's and hard C's. Do you know, parents, what is the song of the letter C? My name is Gaurav. My name is Chandana. My name is Kritisha. My name is Nisha. My name is Prithvirana. My name is Sulasthi. My name is Mohitan. Today me and my friends are going to give presentation on plants and its parts. Plants are very important to all living beings. Plants are living beings that make their own food. The different parts of plants are roots, stem, flower, fruit, leaves, bud, etc. Now my friend will continue on plants and its parts. The part of a plant that is below the ground is called root. The roots provide support to the plant. Roots absorb water and minerals. Leaf is called kitchen of the plant. Leaves produce food for the plant. ಇದಾದವರೇ ಸರ್ವರೊಳಗೊಂದೊಂದು ನುಡಿಗಳಿತು. ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಒಬ್ಬ ವ್ಯಕ್ತಿ ಸರ್ವಜ್ಞ ಆಗಬೇಕು ಅಂದ್ರೆ ಅಹಂಕಾರ, ದರ್ಪ, ಗರ್ವದಿಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರ್ವಜ್ಞ ಆಗೋದು ಅಂದ್ರೆ ಸುಲಭನೂ ಅಲ್ಲ. ಏಕೆಂದರೆ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಯಾರ ಬಗ್ಗೆ ಮಾತಾಡೋದು, ಮಕ್ಕಳ ಬಗ್ಗೆ ಮಾತಾಡೋದ, ಸ್ಕೂಲ್ ಬಗ್ಗೆ ಮಾತಾಡೋದ, ಟೀಚರ್ಸ್ ಬಗ್ಗೆ ಮಾತಾಡೋದ. ಫಸ್ಟ್ ಬಿಗ್ ಥ್ಯಾಂಕ್ ಟೀಚರ್ಸ್ಗೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದಾರೆ ಈ ಪ್ರೋಗ್ರಾಮ್ಗೆ. ಅವರು ಪ್ರತಿಶ್ರಮ ನಮಗೆ ಇವತ್ತು ಕಾಣಿಸ್ತದೆ. ಮಕ್ಕಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಅವ್ರಿಗೆ ಸ್ಟೇಜ್ ಫಿಯರ್ ಹೊರಟೋಗ್ಬಿಟ್ಟಿದೆ. ಆರಾಮಾಗಿ ಧೈರ್ಯವಾಗಿ ಮಾತಾಡ್ತಾರೆ. ತುಂಬ ಖುಷಿಯಾಗುತ್ತೆ ಈ ಥರದ್ದೆಲ್ಲ ಕಾರ್ಯಕ್ರಮ ಬಂದಾಗ. ನಮಗೂ ಅಷ್ಟೇ, ಅಲ್ಲಿ ಕುತ್ಕೊಂಡು ನಮಗೆ ಟೆಸ್ಟ್ ಪೇಪರ್ ಕೊಟ್ಟರು. ಅದು ಬರೆದಾಗಲೂ ಖುಷಿ ಆಯಿತು. ಅಂತ ಇನ್ನೊಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದೇ ಕ್ಲಾಸ್ ರೂಮಿಗೆ ಬಂದು ಕುತ್ಕೊಂಡು ಪಾಠ ಕೇಳಿದ್ದೀವಲ್ಲ, ಅದು ಇನ್ನೊಂದು ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಎವ್ರಿ ಒನ್. ನಮ್ಮದು ಶಾಲೆ ನಡೆಸಿದ್ದಂಥ ಸ್ಕೂಲು ರೆಡ್ ಕಾನ್ಫರೆನ್ಸು ತುಂಬ ಚೆನ್ನಾಗಿ. ಹಲೋ, ನಮಸ್ತೆ. ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಂಗೆ ಮಕ್ಕಳಿಗೆ ಬೇಸಿಕ್ ನಾಲೆಡ್ಜ್ ಇಂಪಾರ್ಟೆಂಟ್. ನಾವು ಏನೇ ಗುರುತಿಸೋದಿದ್ರು ಮಕ್ಕಳನ್ನ ಬೇಸಿಕ್ ಮುಖಾಂತರನೇ ಗುರುತು. ಫೌಂಡೇಶನ್ ಗಟ್ಟಿಯಾಗಿದ್ರೆ ಹೇಗೆ ಮನೆ ಬಿಲ್ಡಿಂಗ್ ಹೇಗೆ ಇರ್ತದೋ ಹಾಗೆ ಬೇಸಿಕ್ ನಾಲೆಡ್ಜ್ ಚೆನ್ನಾಗಿದ್ರೆ ಮಕ್ಕಳಿಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಬೋದು SLC ಅನ್ನೋದು. ಇಲ್ಲಿಂದ ಮಕ್ಕಳಿಗೆ ಒಂದು ಏನು ಸಿಗ್ತದೆ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗ್ತದೆ. ಮತ್ತು ಅವ್ರಿಗೆ ಏನೋ ಮುಂದೆ ಏನು ಮಾಡಲಿಕ್ಕೂ ಭಯ ಅನ್ನೋದು ಉಂಟಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ನನಗೆ. ಥ್ಯಾಂಕ್ ಯು. ಸೊ ಒಂದು ಒಳ್ಳೆ ಅನುಭವ, ಇದೇ ಅನುಭವ ಸುಮಾರು ಜನಕ್ಕೆ ಆಗಿದೆ ಅನ್ಕೊಂತೀನಿ. ಸೊ
ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಹೇಗೆ ಮಾತಾಡ್ತಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ, ಅದು ಇಷ್ಟು ದಿನ ಪೇರೆಂಟ್ಸ್ ಮುಂದೆ, ಅದು ಸಬ್ಜೆಕ್ಟ್ ಓರಿಯೆಂಟೆಡ್. ಬೇರೆ ಹಾಡು ಡ್ಯಾನ್ಸ್ ಅಂದರೆ ಗೊತ್ತಾಗಲ್ಲ, ಸಬ್ಜೆಕ್ಟ್ ಓರಿಯೆಂಟೆಡ್ ಚೆನ್ನಾಗಿ ಮಾತಾಡೋದು. ಟೀಚರ್ಸ್ ಚೆನ್ನಾಗಿ ಟ್ರೈ ಮಾಡಿದೆ. ಥ್ಯಾಂಕ್ ಯು ಟೀಚರ್ಸ್ಗಳಿಗೆ. ಆ್ಯಂಡ್ ಅದೇನು ಸ್ಕೂಲ್ ಕೂಡ ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಇದು ಖುಷಿ ಆಯಿತು. ಓವರಾಲ್ ಹೇಳಿದ್ರು ಮಕ್ಕಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀರ. ಮಕ್ಕಳಿಗೆ ನೀವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಅವರು ಒಳ್ಳೆ ಮಾರ್ಕ್ಸ್ ತಗೊಳ್ಳೋಕ್ಕೆ ನೀವೆಲ್ಲ ಟೀಚರ್ಸ್ಗಳು ಸಹಾಯ ಮಾಡ್ತಾರೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನೀವು ಚೆನ್ನಾಗೆಲ್ಲ ಹೇಳ್ಕೊಟ್ಟಿದ್ದೀರ ಮಕ್ಕಳಿಗೆ. ಇನ್ನು ಮುಂದೆ ಹೇಳ್ಕೊಡಿ, ಈ ಥರನೇ ಚೆನ್ನಾಗಿ ಮಾಡಿದ್ದಾರೆ ನಮಗೆಲ್ಲ ಸ್ಟೂಡೆಂಟು. ಥ್ಯಾಂಕ್ ಯು. ಥ್ಯಾಂಕ್ ಯು.